पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೃಷಭ ರಾಶಿಯ ಮಿತ್ರರಿಗೆ ಸ್ವಾಗತ ಸುಸ್ವಾಗತ. ಜುಲೈ ತಿಂಗಳು ನಿಮ್ಮ ರಾಶಿ ಫಲಗಳನ್ನು ತಿಳಿಸುತ್ತಾ, ಗುರುಗ್ರಹ ಎರಡನೇ ಸ್ಥಾನವಾದಂಥ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನದಲ್ಲಿ ಆದಂತಹ ಒಂದು ಮಿಥುನ ರಾಶಿಗೆ ಪ್ರವೇಶ ಮಾಡ್ತದೆ. ವೃಷಭದಿಂದ ಮಿಥುನ ರಾಶಿ ಎರಡನೇ ಸ್ಥಾನ ನಿಮಗೆ ಅತ್ಯಂತ ಧನಸ್ಥಾನ ಆಗ್ತದೆ. ನಿಮಗೆ ಇದರಿಂದ ಸಾಕಷ್ಟು ಧನ ಲಾಭ ಆಗ್ತದೆ. ನಿಮ್ಮ ಮನೆಗಳಲ್ಲಿ ಶುಭ ಕಾರ್ಯಗಳು ಕೂಡ ನಡೀತವೆ. ಇನ್ನು ದಿನಾಂಕ 16ರಂದು ರವಿಗ್ರಹ ತೃತೀಯ ಸ್ಥಾನಕ್ಕೆ ಬರ್ತದೆ. ತೃತೀಯ ಸ್ಥಾನ ರವಿಗ್ರಹಕ್ಕೆ ಶುಭ ಆಗ್ತದೆ. ನಿಮಗೆ ವೃಷಭ ರಾಶಿಯವರಿಗೆ ಯಾವುದಾದ್ರೂ ಸರ್ಕಾರಿ ಕಾರ್ಯಗಳು ಇಂಥವೆಲ್ಲ ನಿಮಗೆ ನೆರವೇರ್ತದೆ. ಜೊತೆಗೆ ಧನಾಧಿಪತಿಯಾದಂತಹ ಬುಧಗ್ರಹ ಕೂಡ ನಿಮಗೆ ಸಾಥಿ ಕೊಡ್ತಾನೆ. ಲಗ್ನಾಧಿಪತಿಯಾದಂಥ ಶುಕ್ರ ಗ್ರಹ ನಿಮ್ಮ ಒಂದು ರಾಶಿಯಲ್ಲೇ ಇದ್ದು ನಿಮಗೆ ಈಗಾಗಲೇ ಶುಭ ಫಲಗಳನ್ನು, ಪ್ರವಾಸಗಳನ್ನು ಮತ್ತು ನಿಮ್ಮ ಎಲ್ಲ ಕಾರ್ಯಗಳಿಗೂ ಬಹಳ ತುಂಬ ಒಂದು ಪಾಸಿಟಿವ್ ಆಗಿ ನಿಮಗೆ ವರ್ಕ್ ಮಾಡ್ತಾ ಇರ್ತಾನೆ. ಮತ್ತು ದಿನಾಂಕ 29ರಂದು ನಿಮ್ಮ ಲಗ್ನಾಧಿಪತಿಯಾದಂಥ ಶುಕ್ರ ಗ್ರಹವೇ ಧನಸ್ಥಾನವಾದಂಥ ಮಿಥುನ ರಾಶಿಗೆ ಬರೋದ್ರಿಂದ ನೀವು ಸಾಕಷ್ಟು ನಿಮಗೆ ಧನಲಾಭ, ಐಶ್ವರ್ಯ ಲಾಭ ಇರುತ್ತದೆ. ಮಂಗಳ ಮತ್ತು ಕೇತು ಗ್ರಹಗಳು ಸದ್ಯ ಸಿಂಹರಾಶಿಯಲ್ಲಿ ಚತುರ್ಥ ಸ್ಥಾನದಲ್ಲಿದ್ದು ನಿಮಗೆ ಎಲ್ಲ ರೀತಿಯಿಂದ ಮತ್ತು ಭೂಮಿ, ಮನೆ, ವಾಹನ ವಿಚಾರದಲ್ಲಿ ಕೂಡ ತುಂಬ ಸಪೋರ್ಟ್ ಆಗ್ತದೆ. ಇನ್ನು ಮಂಗಳ ಗ್ರಹ ದಿನಾಂಕ 28ರಂದು ಕನ್ಯಾ ರಾಶಿಗೆ ಪಂಚಮ ಸ್ಥಾನಕ್ಕೆ ಬರೋದ್ರಿಂದ ಸ್ವಲ್ಪ ನೀವು ಮಂಗಳ ಶ್ರೀ ಲಕ್ಷ್ಮೀ ನರಸಿಂಹದೇವ್ರದ್ದು ಒಂದು ಪೂಜೆ ಮಾಡಿದರೆ ನಿಮಗೆಲ್ಲ ರೀತಿಯಿಂದ ಶುಭ ಆಗ್ತದೆ. ಇನ್ನು ರಾಹುಗ್ರಹ ದಶಮ ಸ್ಥಾನದಲ್ಲಿದ್ದು ಉದ್ಯೋಗ ಸ್ಥಾನದಲ್ಲಿ ಅಂದರೆ ಕುಂಭರಾಶಿಯಲ್ಲಿದೆ. ರಾಹು ಅಂದ್ರೇನು, ಸಾಫ್ಟ್ವೇರ್ ಬಿಸ್ನೆಸ್ ಮಾಡೋರು, ಆನ್ಲೈನ್ ವ್ಯವಹಾರ ಮಾಡೋರು ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ಗಳು ಅಂಥವರಿಗೆ ಇದು ವಿಶೇಷವಾದಂಥ ಶುಭ ಫಲಗಳು ನಿಮಗೆ ಇನ್ನೂ 1.5 ವರ್ಷ ತನಕ ಇರ್ತವೆ. ಹೀಗಾಗಿ ರಾಹುವಿನಿಂದ ನಿಮಗೆ ಶುಭ ಫಲಗಳೇ ಇದ್ದಾವೆ. ಇನ್ನು 11ನೇ ಸ್ಥಾನವಾದಂತಹ ಮೀನರಾಶಿಗೆ ಶನಿಗ್ರಹ ಬಂದಿದ್ದು. ಶನಿ ಬಂದರೆ ಮನಿ ಮಾಡ್ತಾನೆ, ಶನಿ ಬಂದರೆ ಮನಿ ಕೊಡ್ತಾನೆ ಅಂತಾರೆ. ಹೀಗಾಗಿ ನಿಮಗೆ ಎಲ್ಲ ರೀತಿಯಿಂದಲೂ ಶನಿಗ್ರಹ ನಿಮಗೆ ಸಾಥಿ ಕೊಡ್ತದೆ. ಹೀಗಾಗಿ ನಿಮಗೆ ಎಲ್ಲ ರೀತಿಯಿಂದ ಶುಭ ಫಲಗಳು ಉಂಟಾಗುತ್ತವೆ. ಈ ತಿಂಗಳು ಜುಲೈ ತಿಂಗಳು ನಿಮಗೆ ಒಳ್ಳೆಯ ಭರ್ಜರಿ ಫಲಗಳಿರ್ತವೆ. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.